ನಮಸ್ಕಾರ ಎಲ್ಲರಿಗೂ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹೊಸ ಚಾನಲ್ಗೆ. ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮನೆ ಸ್ಪೆಷಲ್ ಆಗಿರುವಂತಹ ಮೀನಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: 2 ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಕಪ್ಪಷ್ಟು ತೆಂಗಿನ ತುರಿ, 2 ಟೇಬಲ್ ಸ್ಪೂನ್ನಷ್ಟು ಮೀನು ಸಾಂಬಾರ್ ಮಸಾಲ ಪೌಡರ್, ಹಾಗೆ 2 ಟೇಬಲ್ ಸ್ಪೂನ್ನಷ್ಟು ಸಾಂಬಾರ್ ಪೌಡರ್, 1/4 ಕಪ್ಪಷ್ಟು ಕಡಲೆ, ಒಂದು ನಿಂಬೆಹಣ್ಣಿನ ಗಾತ್ರಕ್ಕಿಂತ ಸಣ್ಣದಾದ ಒಂದು ತುಂಡು ಹುಣಸೆ ಹಣ್ಣು, ಹಾಗೆ 1 ಇಂಚಷ್ಟು ಚಕ್ಕೆ, 4 ಲವಂಗ, 1/4 ಸ್ಪೂನ್ ಅರಿಶಿನದ ಪುಡಿ, ಹಾಗೆ 1-2 ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಇದು ಒಗ್ಗರಣೆಗೆ 1 ಮೀಡಿಯಮ್ ಸೈಜ್ ಸಣ್ಣದೊಂದು ಈರುಳ್ಳಿ, ಹಾಗೂ ಸ್ವಲ್ಪ ಮೆಂತ್ಯ ಕಾಳು, ಹಾಗೆ 1-2 ಮೀಡಿಯಮ್ ಸೈಜ್ ಟೊಮೆಟೊ, ಹಾಗೆ 1 ಇಂಚಷ್ಟು ಶುಂಠಿ, ಮತ್ತು 1 ಸಣ್ಣ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, ಹಾಗೆ ನಾನು 1 kgಯಷ್ಟು ಫಿಶನ್ನು ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ, ಬನ್ನಿ. ನಾನಿಲ್ಲಿ ಮೊದಲಿಗೆ ಏನು ಮಾಡಿದ್ದೀನಿ ಅಂತ ಹೇಳಿದರೆ, ಒಂದು ಪಾತ್ರೆನ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ತಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 2 ಇಟ್ಕೊಂಡಿದ್ದಂತಹ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಮೊದಲು ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಲೈಟಾಗಿ ಫ್ರೈ ಆದರೆ ಸಾಕು, ಹಸಿ ವಾಸನೆ ಹೋಗಬೇಕು ಈರುಳ್ಳಿದು. ನಂತರ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ಯಾವಾಗಲೂ ಫಿಶ್ ಸಾಂಬಾರಿಗೆ, ಮೀನಿನ ಸಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಕಡಿಮೆನೇ ಹಾಕೋಬೇಕು. ಚಿಕನ್ ಸಾಂಬಾರ್ಗೆ ಹಾಕಿದಾಗೆ ಜಾಸ್ತಿ ಹಾಕಬಾರ್ದು. ಹಾಗೆ 2 ಮೀಡಿಯಮ್ ಸೈಜ್ ಟೊಮೆಟೊ, ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಏನೆಲ್ಲ ಮಸಾಲೆಗಳು ಇಟ್ಕೊಂಡಿದ್ವಿ ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಟೊಮೊಟೊ ಸ್ವಲ್ಪ ಬೆಂದ ಮೇಲೆ, ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಕಡಲೆ, ಹಾಗೆ ಕಾಯಿ ತೊಗೊಂಡಿರ್ತೀವಲ್ಲ ಅದು, ಇವೆರಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿರುವಂಥ ಹಸಿ ವಾಸನೆ ಹೋಗಬೇಕು. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ, ಒಂದು 1/4 ಟೇಬಲ್ ಸ್ಪೂನ್ನಷ್ಟು ಅರಿಶಿನದ ಪುಡಿ ಹಾಕ್ತಿದ್ದೀನಿ. ನಾನು ಏನು ಮಾಡಿದ್ದೆ ಅಂತ ಹೇಳಿದ್ರೆ, ಫಿಶ್ಗೆ ಕ್ಲೀನ್ ಮಾಡಿಬಿಟ್ಟು ಅರಿಶಿನದ ಪುಡಿ ಮತ್ತು ಸ್ವಲ್ಪ ನಿಂಬೆಹಣ್ಣನ್ನು ಕಲಿಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ, ಫಿಶ್ ಸಾಂಬಾರಲ್ಲಿ ಗಟ್ಟಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಇದೆಲ್ಲ ಫ್ರೈ ಆಗ್ತಿದೆ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಹುಣಸೆಹಣ್ಣು ಇದರೊಳಗೆ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಮತ್ತು ಪುದೀನ ಕೂಡ ಹಾಕಿದ್ದೀನಿ ಈ ಟೈಮಲ್ಲೇ, ಲೈಟಾಗಿ ಮಾಡಲಿ ಅಂತ ಹೇಳೋ ಕಾರಣಕ್ಕೋಸ್ಕರ. ಇದು ಚೆನ್ನಾಗಿ ಈಗ ಹಾರಿದ ಮೇಲೆ ನಾನು ಖಾರನ ರುಬ್ಕೊಂಡ್ಬಂದಿದ್ದೀನಿ. ಇದಕ್ಕೆ ಲೈಟಾಗಿ ಹುರಿದಿದ್ದಂತಹ ಖಾರ ಪುಡಿ, ಸಾಂಬಾರ್ ಪುಡಿ, ಹಾಗೆ ಫಿಶ್ ಮಸಾಲೆ ಇಷ್ಟನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಂಡ್ಬರ್ತಾ ಇದ್ದೀನಿ. ನಾನಿವಾಗ ಮಸಾಲ ಹುರಿದಂತಹ ಬಾಣಲಿನ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು, 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದೇ ರೀತಿ 4-5 ಮೆಂತ್ಯ ಕಾಳು ಹಾಕ್ತಿದ್ದೀನಿ. ಒಂದು ಸಣ್ಣದಾದ ಈರುಳ್ಳಿ ಒಗ್ಗರಣೆ, ಈರುಳ್ಳಿ ಫ್ರೈ ಆದಮೇಲೆ ನಾವು ರುಬ್ಕೊಂಡು ಬಂದಿರುವಂತಹ ಮಸಾಲನ ಆ್ಯಡ್ ಮಾಡೋಣ.
ನಾವೇನು ರುಬ್ಕೊಂಡ್ಬಂದಿದ್ವಿ ಮಸಾಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆನಾ? ಈ ಮಸಾಲನ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಾದರೆ ಕಾಯಿ, ಕಡಲೆ, ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಫ್ರೈ ಮಾಡ್ಕೋಬೇಕಾದ್ರೇ ಖಾರ ಪುಡಿ, ಸಾಂಬಾರು ಪುಡಿ ಇದೆಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕೂಡ ರುಬ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಸಪ್ರೇಟಾಗಿ ಖಾರ ಪುಡಿ, ಸಾಂಬಾರು ಪುಡಿ ನಾವು ಹುರ್ಕೊಂಬಿಟ್ಟು ಆಮೇಲೆ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇದಕ್ಕೇನು ಮಾಡ್ತೀನಿ ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನಮಗೆಷ್ಟು ಗಟ್ಟಿ ಸಾಂಬಾರು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು, ತೆಳು ಬೇಕು ತೆಳು ಕೂಡ ಮಾಡ್ಕೊಂಡು, ಅಥವಾ ಮಾಡಿರೋ ಮೀನು ಸಾಂಬಾರನ್ನ ಇವತ್ತು ಸಂಜೆ ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮೀನಿಗೆ ಉಪ್ಪು ಖಾರ ಎಲ್ಲ ಹಿಡಿದ್ಬಿಟ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಉಪ್ಪು ಹಾಕ್ಬಿಟ್ಟು ನಿಮಗೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡಿಕೊಂಡು ನಾನಿವಾಗ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿಕೊಂಡು ಹಾಕೋಬೋದು. ಕುದಿ ಹತ್ತಬೇಕು ಸಾಂಬಾರು. ಕುದಿಯೋವರೆಗೂ ಬಿಡೋಣ ಈಗ ಸಾಂಬಾರನ್ನ. ಸಾಂಬಾರು ಇವಾಗ ಕುದಿತಾ ಇದೆ. ಈ ಕುದಿಯೋ ಹಂತದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದೊಂದೇ ಫಿಶ್ಗಳನ್ನ ಸಾಂಬಾರು ಒಳಗಡೆ ಹಾಕೊಂಬರ್ಬೇಕಾಗುತ್ತೆ. ಕುದಿ ಹತ್ತಿದ ತಕ್ಷಣವೇ ಫಿಶ್ನ ಹಾಕಿ. ನಾವು ಇದಕ್ಕೆ ಹುಣಸೆಹಣ್ಣು ಮತ್ತು ಅರಿಶಿಣದ ಪೌಡ್ರ್ ಹಾಕಿ ಕಲಸಿಟ್ಟಿರೋದ್ರಿಂದ ಫಿಶ್ಶು ಮೆತ್ತಗಾಗಲ್ಲ ಸಾಂಬಾರು ಒಳಗಡೆ, ಗಟ್ಟಿಗೆ ಹಾಗೆ ಉಳ್ಕೊಳ್ಳುತ್ತೆ. ಈಗ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಲ್ಲ ಫಿಶ್ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕುದಿಯೋದಕ್ಕೆ ಬಿಡಿ. ಇದು ಅಷ್ಟೇ, ಒಂದು 5 ನಿಮಿಷ ಕುದಿದ್ರೆ ಸಾಕು, ನಮಗೆ ಫಿಶ್ ಸಾಂಬಾರು ರೆಡಿ ಆಗುತ್ತೆ. ಫಿಶ್ ಸಾಂಬಾರು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಒಂದು ಸ್ವಲ್ಪ ಲೈಟಾಗಿ. ಓಕೆನಾ? ತುಂಬ ಹೊತ್ತೇನು ಬೈಸೋದು ಬೇಡ. ಒಂದು 5-10 ನಿಮಿಷದ ಒಳಗಡೆ ಚೆನ್ನಾಗಿ ಬೆಂದ್ಬಿಡುತ್ತೆ ಫಿಶ್. ತುಂಬ ಬೇಯಿಸಿದ್ರೆ ಕಲಸೋಗುತ್ತೆ. ಚೆನ್ನಾಗಿ ಕುದಿ ಹತ್ತಿದ್ಮೇಲೆ ಒಂದು 5-10 ನಿಮಿಷದ ಒಳಗಡೆ ಕುದ್ರೆ ಸಾಕು, ನಮಗೆ ರುಚಿಯಾದ ಫಿಶ್ ಸಾಂಬಾರು, ಮೀನಿನ ಸಾಂಬಾರು ಸವಿಯೋದಕ್ಕೆ ರೆಡಿ ಆಗುತ್ತೆ. ಫಿಶ್ ಸಾಂಬಾರು ರೆಡಿ ಆಗಿದೆ. ಇವಾಗ ನಾನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಿದ್ದೀನಿ. ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.